ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹೇಗಿದ್ದೀರಾ? ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ? ಪರೀಕ್ಷೆ ಭಾಳ ಹತ್ತಿರದಲ್ಲಿದೆ. ಪ್ರತಿಯೊಬ್ಬ ಶಿಕ್ಷಕರು ಸಹ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವ್ಯಾಟ್ಸಪ್ನಲ್ಲಿ ಹಾಕ್ತಾ ಇದ್ದಾರೆ. ಎಲ್ಲರೂ ಸಹ ಇಲ್ಲಿ ಮುಖ್ಯವಾಗಿ ನಿಮ್ಮ ಪೇರೆಂಟ್ಸ್ಗಳನ್ನು ಮುಂದೆ ಕೂರಿಸ್ಕೊಂಡು ಏನು ನಿಗದಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಟೈಮ್ನಲ್ಲಿ ನೀವು ಪೇಪರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ನೋಡಿದ ರೀತಿಯಲ್ಲಿ, ನೋಟ್ಸ್ಗಳನ್ನು ನೋಡಿದ ರೀತಿಯಲ್ಲಿ ನೀವು ಬರೆದು ಅವುಗಳನ್ನು ವ್ಯಾಟ್ಸಪ್ನಲ್ಲಿ ಪುನಃ ಎಲ್ಲ ಟೀಚರ್ಸ್ ಪುನರ್ ಪರಿಶೀಲನೆಗಾಗಿ ಕಳಿಸ್ಕೊಡ್ಬೇಕು. ಟೈಮನ್ನು ಪಾಸ್ ಮಾಡಿಬಿಡಿ ವಿದ್ಯಾರ್ಥಿಗಳೇ. ಇನ್ನು ಸ್ವಲ್ಪವೇ ದಿವಸ ಇದೆ ಪರೀಕ್ಷಾ, ಹಾಗಾಗಿ ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ ನಾನು ನಿಮ್ಮನ್ನು ಆಶಿಸ್ತಾ, ಯಾವತ್ತೂ ಸಹ ಇಲ್ಲಿ ಮುಖ್ಯವಾಗಿ ಟೈಮನ್ನು ವಿನಾಕಾರಣ ಸ್ಪೆಂಡ್ ಮಾಡಬೇಡಿ, ಯುಟಿಲೈಸ್ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪಾಠ. ಲೆಟ್ಸ್ ಟ್ರೈ ಟು ಡಿಸ್ಕಸ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದ ಬಿಸ್ನೆಸ್ ಸ್ಟಡಿ. ದ ಚಾಪ್ಟರ್ ನೇಮ್ ಈಸ್ Consumer Education and Protection. Consumer Education and Protection. It is also an important chapter. So we try to learn in this chapter about the following points. One is consumer rights, exploitation, and consumer awareness. Secondly, major objective of the Consumer Protection Act and its importance. ಗ್ರಾಹಕ ರಕ್ಷಣಾ ವೇದಿಕೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು ಯಾವುವು ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇನ್ನು ಆಫ್ಟರ್ ಟು ಫಾಲೋ ಸರ್ಟೈನ್ ಪ್ರಿಕಾಷನರಿ ಮೆಜರ್ಸ್, to follow certain precautionary measures while buying goods and services. ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಕೊಳ್ಳುವಾಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಆ್ಯಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಕನ್ಸ್ಯೂಮರ್ ಎಜುಕೇಷನ್, ಗ್ರಾಹಕ ಶಿಕ್ಷಣದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇನ್ಫಾರ್ಮೇಷನ್ ವಿತ್ regard to methods of filing or filling a case with the consumer court. What are the measures followed by a person to filling a case in at consumer court? Very firstly, we know what is the meaning of user and provider. User and provider ಅಂದರೆ ಗ್ರಾಹಕ ಮತ್ತು ಪೂರೈಕೆದಾರ. So the services organizations or service organization have used the word or the term user. ಸೇವಾ ಸಂಸ್ಥೆಗಳು, ಸರ್ವಿಸ್ ಇನ್ಸ್ಟಿಟ್ಯೂಷನ್ ಅಂದರೆ ಸೇವಾ ಸಂಸ್ಥೆಗಳು, ಇಲ್ಲಿ ಕೆಲವು ಪದಗಳನ್ನು ಬಳಸ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಪದ ಯಾವುದಪ್ಪ ಅಂದರೆ ಯೂಸರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಯೂಸರ್? ದೋಸ್ ಹೂ ಯೂಸ್ ದ ಗೂಡ್ಸ್ and services is called user. One more question.
Students, remember, what is the meaning of user? Those who use the goods and services is called user. Then the person who supplies goods and services is called as provider. See that, students, there is a lot of difference between user and provider. ಯೂಸರ್ ಮೀನ್ಸ್ ಗ್ರಾಹಕ ಅಂದರೆ ಬಳಕೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿ. ಯಾರು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಬಳಸ್ಕೊಳ್ತಾನೋ ಅಂಥವನ್ನನ್ನು ನಾವು ಯೂಸರ್ ಅಂತ ಕರಿತೀವಿ. ದೋಸ್ ಹೂ ಯೂಸ್ ದ ಗೂಡ್ಸ್ ಅಂಡ್ ಸರ್ವೀಸಸ್ ಈಸ್ ಕಾಲ್ಡ್ ಯೂಸರ್. And at the same time, those person who supplies the goods or services is called as provider. ಅಂದರೆ ಯಾವ ವ್ಯಕ್ತಿ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಪೂರೈಸ್ತಾನೋ ಅವನನ್ನು ನಾವು ಏನಂತ ಕರಿತೀವಿ? ಪ್ರೊವೈಡರ್. ಇಲ್ಲಿ ಪೂರೈಕೆದಾರ ಅಂತ ಕರಿತೀವಿ. ಮೊದಲನೇದಾಗಿ ಯೂಸರ್ ಅಂದರೆ ಬಳಕೆದಾರ ಅಂತ ಕರಿತೀವಿ. ಪ್ರೊವೈಡರ್ ಅಂದರೆ ಪೂರೈಕೆದಾರ. ದ ಪರ್ಸನ್ who supplies goods and services is called as provider. So the government in its Consumer Protection Act, ಸರ್ಕಾರ ತನ್ನ ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಮುಖ್ಯವಾಗಿ ಯೂಸ್ ದ ವರ್ಡ್ consumer. In the Consumer Protection Act, the Government of India use the word consumer in place of user. ಏನು ನಾವು ಮೇಲೆ ಬಳಕೆದಾರ ಅಂತ ಬಳಕೊಂಡ್ವಲ್ಲ, ಆ ಒಂದು ಪದದ ಬದಲಿಗೆ ಸರ್ಕಾರ ಏನು ಮಾಡಿದೆ? ಕನ್ಸ್ಯೂಮರ್ ಎಂಬ ಪದವನ್ನು ಬಳಸಿದೆ ಇನ್ ಪ್ಲೇಸ್ ಆಫ್ ಯೂಸರ್. ಇಟ್ ಈಸ್ ದ ಡ್ಯೂಟಿ ಆಫ್ ದ ಟ್ರೇಡರ್ಸ್ ಅಂಡ್ ದ ಪ್ರೊಡ್ಯೂಸರ್ಸ್. ಇಲ್ಲಿ ನೋಡಿ, ಇದು ನಮ್ಮ ಕರ್ತವ್ಯ. ಯಾರ ಕರ್ತವ್ಯ? ಟ್ರೇಡರ್ಸ್, ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು. ಆ್ಯಂಡ್ ಪ್ರೊಡ್ಯೂಸರ್ಸ್ to provide quality of goods and services for the price paid by the consumer. It's our duty. It is the duty of every traders and every producers to provide better quality of goods and services for the price paid by the consumers. It is the right of every consumer. ಇದು ಪ್ರತಿಯೊಬ್ಬ ಗ್ರಾಹಕನ ರೈಟ್, ಹಕ್ಕು. It is the right of every consumer to get quality of goods and service. ಯಾವುದೇ ಒಬ್ಬ ಗ್ರಾಹಕ ಇವತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನು, ಸೇವೆಗಳನ್ನು ಪಡ್ಕೊಳ್ತಕ್ಕಂಥದ್ದು ಅವನ ಹಕ್ಕು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಸಿಟಿಜನ್, ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಬೆಟರ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ದೆನ್ ದ ಟ್ರೇಡರ್ಸ್ ಆರ್ ದ ಪ್ರೊವೈಡರ್. ಒಂದು ವೇಳೆ ಯಾರಾದರೂ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಪೂರೈಕೆದಾರ ಆಗಿರ್ಬೋದು, ಪ್ರೊವೈಡರ್ ಚೀಟ್ಸ್ ದ ಕನ್ಸ್ಯೂಮರ್, ಗ್ರಾಹಕನಿಗೆ ಏನಾದರೂ ಮೋಸವನ್ನು ಮಾಡಿದ್ದೆ ಆದರೆ, ಚೀಟ್ಸ್ ದ ಕನ್ಸ್ಯೂಮರ್ ಇನ್ ಮೆನಿ ವೇಸ್, ಅನೇಕ ದಾರಿಗಳಲ್ಲಿ ಏನು ಮಾಡ್ತಾನೆ? ಮುಖ್ಯವಾಗಿ ಅವನನ್ನು ಮೋಸಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಟು ಸ್ಟಾಪ್ the traders or the providers cheat, the consumer
in many ways to stop this hindrance. ಈ ಒಂದು ಮೋಸವನ್ನು ಅಥವಾ ಕಿರುಕುಳವನ್ನು, to stop this hindrance, social organizations started to fight against the cheating of traders and the providers in many ways. Many ways. The history of consumer movement. The history of consumer movement, ಗ್ರಾಹಕರ ಚಳುವಳಿಗಳು ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಆಗಿದ್ದು ಎಲ್ಲಿಯಪ್ಪ ಅಂದರೆ ಇನ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಫಸ್ಟ್ ಟೈಮ್ ಯಾವುದು ಕನ್ಸ್ಯೂಮರ್ ಮೂಮೆಂಟ್ ಸ್ಟಾರ್ಟೆಡ್. ಕನ್ಸ್ಯೂಮರ್ ಮೂಮೆಂಟ್ ಆರ್ ಸ್ಟಾರ್ಟೆಡ್ ಇನ್ USA. But in our country, in India, the Planning Commission, ಒಂದು ಯೋಜನಾ ಆಯೋಗ ಅಂತ ನಮ್ಮ ದೇಶದಲ್ಲಿದೆ. ಪ್ಲಾನಿಂಗ್ ಕಮಿಷನ್ ಬ್ಯಾಕ್ಡ್ ದ ಐಡಿಯಾ ಫಾರ್, ಆ ಒಂದು ಪ್ಲಾನಿಂಗ್ ಕಮಿಷನ್ ಒಂದು ಐಡಿಯಾವನ್ನು ಮಾಡುತ್ತೆ, ಒಂದು ಯೋಜನೆಯನ್ನು ಮಾಡುತ್ತೆ. ಏನಕ್ಕೆ? ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್, ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್. ಭಾರತದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್ ಅನ್ನೋ ಒಂದು ವೇದಿಕೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಕಮಿಷನ್ ಆಫ್ ಅವರ್ ಕಂಟ್ರಿ ಸೊ ಬ್ಯಾಕ್ ದ ಐಡಿಯಾ. ದೆನ್ ಫೈನಲಿ ರಿಮೆಂಬರ್, so in the year of 1956, government of India back the idea of foundation of Indian Association of Consumers in the year of 1956 for various reasons, so many reasons, so it was not effective. ಅನೇಕ ಕಾರಣಗಳಿಂದಾಗಿ, so many reasons ಇಂದಾಗಿ ಇದು ಆಚರಣೆಗೆ ಬರೋದಿಲ್ಲ. ಯಾವುದು? ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್, ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್ not effective due to various reasons. The real beginning of the movement, consumers movement, was started in India in the year of 1965. 1965ರಲ್ಲಿ ಖಚಿತವಾಗಿ ಪ್ರಾರಂಭವಾಗುತ್ತೆ. The real beginning of the movement was started in India in the year of 1965. During that year, during the 1965, some women of Mumbai, ಕೆಲವು ಮಹಿಳೆಯರು, they belongs to Mumbai, started movement called Aware. Very firstly, consumer movement started in Mumbai by women. The women started the movement in the name of Aware. The abbreviation form of Aware is the Association of Women Against Rising Expenses. The expense. So these Aware movement was started by some women in Mumbai. This movement gave rise to start some movements at the national level. After the establishment of Aware in Mumbai, so in some parts of our country, so many movements are started. The important are among the movement, the important moments are the Federation of Consumer Organization. Second one is the National
Consumer Protection Council. National Consumer Protection Council are the important moments start in the year of 1965. So then after, what was the reasons for the consumers exploitation? ಇಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಗ್ರಾಹಕ ಏನಾಗ್ತಾನೆ, ಸಾಕಷ್ಟು ಶೋಷಣೆಗೊಳಗಾಗ್ತಾ ಇದ್ದಾರೆ. ರೀಸನ್ಸ್ ಫಾರ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯಿಟೇಷನ್. ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಗ್ರಾಹಕನನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಶೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣವನ್ನು ನಾವು ನೋಡ್ತಾ ಹೋಗೋದೇ ಆದರೆ. ಸೊ ವಾಟ್ ವರ್ ದ ರೀಸನ್ಸ್ ಫಾರ್ consumers exploitation? So you write that during the first period, ಬಹಳ ಹಿಂದಿನಿಂದಲೂ ಸಹ, during the past, the producers were supplying goods. Producers, ಉತ್ಪಾದಕರು, ಬಹಳ ಹಿಂದಿನ ಕಾಲದಿಂದಲೂ ಸಹ ಇಲ್ಲಿ ಮುಖ್ಯವಾಗಿ ಉತ್ಪಾದಕರು ಏನು ಮಾಡ್ತಾ ಇದ್ರು? ಸೊ ಸಪ್ಲೈಯಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್. ಫ್ರಮ್ ಏನ್ಷಿಯಂಟ್ ಪೀರಿಯಡ್ ಆರ್ ಫ್ರಮ್ ದ ಪಾಸ್ಟ್ ಟೈಮ್ಸ್, ದ ಪ್ರೊಡ್ಯೂಸರ್ಸ್ supply their goods to consumers directly. One example is given. So milk, fruits, vegetables. So these are all the products directly comes to consumer by producers without the entrance of middleman. ಯಾವುದೇ ಮಧ್ಯವರ್ತಿಗಳ ಕಿರುಕುಳ ಇಲ್ಲದಂತೆ ನೇರವಾಗಿ ನಮಗೆ ಹಾಲು ಸಿಗ್ತಾ ಇತ್ತು, ಹಣ್ಣುಗಳು ಸಿಗ್ತಾ ಇದ್ವು, ತರಕಾರಿ ಸಿಗ್ತಾ ಇತ್ತು, ವಿತೌಟ್ ದ ಎಂಟ್ರೆನ್ಸ್ ಆಫ್ ಮಿಡಲ್ ಮ್ಯಾನ್. ವೆನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್ ಬಿಕೇಮ್ ಡೆವಲಪ್, ಯಾವಾಗ ಕೃಷಿ ಅಭಿವೃದ್ಧಿಯನ್ನು ಹೊಂದಿದಂತೆ, ವೆನ್ ಅಗ್ರಿಕಲ್ಚರ್ ಬಿಕೇಮ್ or agricultural occupation became developed, so it changes the marketing methods. ಮಾರುಕಟ್ಟೆಯ ವಿಧಾನಗಳನ್ನು ಚೇಂಜ್ ಮಾಡುತ್ತೆ. ಯಾವುದು? ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್ ಚೇಂಜ್ ದ ಮಾರ್ಕೆಟಿಂಗ್ ಮೆಥಡ್. ಆಗ ದ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ಅಂಡ್ ದ ಕನ್ಸ್ಯೂಮರ್ಸ್ ಆಸ್ ಆಲ್ಮೋಸ್ಟ್ ಸ್ಟಾಪ್ಡ್. ಯಾರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ? ಉತ್ಪಾದಕ ಮತ್ತು ಬಳಕೆದಾರರ ಮಧ್ಯೆ ಇರತಕ್ಕಂಥ ಒಂದು ಕನೆಕ್ಷನ್ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಯಾವಾಗ? When agricultural occupation became developed, so the producers and the consumers as almost stopped. ಆ ಮಧ್ಯದಲ್ಲಿ ಆಗ್ತಕ್ಕಂಥ ವ್ಯವಹಾರ ಏನಾಗುತ್ತೆ? ಆಲ್ಮೋಸ್ಟ್ ಸ್ಟಾಪ್ಡ್. ದ ಪ್ರೈಸ್ ಫಿಕ್ಸೇಷನ್ ಆಫ್ ದ ಗೂಡ್ಸ್ ಅಂಡ್ ಸರ್ವೀಸಸ್, ವಸ್ತುಗಳಿಗೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥವ್ರು. The price fixation of goods and services was done mainly by middleman instead of producer and instead of consumer. The price fixation was done by middleman. So this led to so many hindrance. This led to many hindrance. So consumer had to face various difficulties and problems. Consumers face various difficulties and problems. Then the
incurred many losses. So many consumers faces many losses. The development of information technology nowadays, information technology, IT, developed a vast, a use method. Information technology or development of information technology has led to teleshopping. What is the meaning of teleshopping? We purchasing goods wherever we stay. ಎಲ್ಲೇ ನಾವು ಕೂತ್ಕೊಂಡು ಮನೆಯಿಂದಲೇ ವಸ್ತುಗಳನ್ನು ಆರ್ಡರ್ ಮಾಡಿ ತರಿಸ್ಕೊಳ್ತಕ್ಕಂಥ ಟೆಲಿಶಾಪಿಂಗ್. The developing of information technology led to the teleshopping. Through teleshopping, the consumers can sit at home. ಒಬ್ಬ ಗ್ರಾಹಕ ಮನೆಯಲ್ಲೇ ಕೂತ್ಕೊಂಡು the consumers can sit at home and directly buy the goods from traders. So these are all the causes for the, or these are all the reasons for the consumers exploitation. Then after we discuss about consumer, ಗ್ರಾಹಕನ ಬಗ್ಗೆ ನಾವು ಚರ್ಚೆ ಮಾಡಿದ್ದೆ. ಆದರೆ ಕನ್ಸ್ಯೂಮರ್ ಈಸ್ ಅ ಪರ್ಸನ್. ಕನ್ಸ್ಯೂಮರ್ ಅಂತಕ್ಕಂಥನೊಬ್ಬ ಗ್ರಾಹಕ. ಯಾರನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೀವಿ? ಹೂ ಈಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್? Consumer is a person who buy goods and services is called as consumer. The person who buy goods or hears or avail services for consideration is called as, ಅಥವಾ consideration, called price or wages. The goods purchased may be for. Remember, here we know what is the meaning of consumer. Simply you know that the person who buy goods and services is called consumer. Remember, the consumer or the goods and services may be for self consumption. ಗ್ರಾಹಕ ವಸ್ತುಗಳನ್ನು ತನ್ನ ಸ್ವಂತ ಉಪಯೋಗಕ್ಕೆ ತೆಗೆದುಕೊಳ್ಳಬಹುದು. ಸೆಲ್ಫ್ ಕನ್ಸಂಪ್ಷನ್. ಕನ್ಸ್ಯೂಮರ್ ಪರ್ಚೇಸಿಂಗ್ ಗೂಡ್ಸ್ and services may be for his self-consumption ಅಥವಾ or meant for resale. ಒಬ್ಬರತ್ರ ಕೊಂಡ್ಕೊಂಡು ಮತ್ತೆ ಪುನಃ ಅದನ್ನು ಹೆಚ್ಚಿನ ಪ್ರಮಾಣದ ಹಣಕ್ಕೆ ಮಾರಾಟ ಮಾಡ್ತಕ್ಕಂಥ for resale or for commercial purpose. ವಾಣಿಜ್ಯ ಉದ್ದೇಶಗಳಿಗೋಸ್ಕರವಾಗಿ ಅವುಗಳನ್ನು ಯಾರು? ಒಬ್ಬ ಕನ್ಸ್ಯೂಮರ್ ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸೋ ಮೆನಿ ರೀಸನ್ಸ್ ಫಾರ್ ಸೆಲ್ಫ್ ಕನ್ಸಂಪ್ಷನ್ ಆಗಿರ್ಬೋದು, ಸ್ವಂತ ಬಳಕೆಗೆ, ಇಲ್ಲ ಅಂದರೆ ರೀಸೇಲ್ಗೆ ಆಗ್ಬೋದು, ಪುನಃ ಮಾರಾಟ ಮಾಡಲಿಕ್ಕೆ ಆಗ್ಬೋದು. ಅದು ಬೇಡ ಅಂದರೆ ಫಾರ್ ಎಕಾನಮಿಕ್ ಅಥವಾ ಫಾರ್ commercial purpose. So every consumer has certain wants. ಪ್ರತಿಯೊಬ್ಬ ಗ್ರಾಹಕನಿಗೂ ಸಹ ಒಂದೊಂದು ವಾಂಟ್ಸ್, ಆಶೆಗಳು ಇರುತ್ತೆ. Every consumer has certain wants.
he buy goods to satisfy his wants. ನಾವು ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ನಮ್ಮ ಆಶೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ. ವಿ ಪರ್ಚೇಸಿಂಗ್ ಸೋ ಮೆನಿ ಗೂಡ್ಸ್ ಟು ಫುಲ್ಫಿಲ್ ಅವರ್ ವಾಂಟ್ಸ್. ಕನ್ಸ್ಯೂಮರ್ purchasing goods and services to fulfill or to satisfy his wants. So it is the duty of every producer, ಪ್ರತಿಯೊಬ್ಬ ಪೂರೈಕೆದಾರನ ಕರ್ತವ್ಯವಾಗಿದೆ ಇದು. ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಪ್ರೊಡ್ಯೂಸರ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಕನ್ಸ್ಯೂಮರ್. ಗ್ರಾಹಕನ ಪ್ರತಿಯೊಂದು ಬೇಡಿಕೆಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು, ಈಡೇರಿಸ್ತಕ್ಕಂಥದ್ದು ಯಾರ ಕೆಲಸ? ಪ್ರೊಡ್ಯೂಸರ್ಸ್ ಅವರ ಕೆಲಸವಾಗುತ್ತೆ. ಅವರ್ಸ್ ಇಸ್ ಎ ಫ್ರೀ ಎಂಟರ್ಪ್ರೈಸ್ ಎಕಾನಮಿ. ನಮ್ಮ ಭಾರತದಲ್ಲಿ ಮುಕ್ತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಇರೋದ್ರಿಂದ ಫ್ರೀ enterprise economy and consumer is regarding as. ಹಾಗಾಗಿ ನಾವು ಗ್ರಾಹಕನನ್ನ ಯಾವ ರೂಪದಲ್ಲಿ ನೋಡ್ತೀವಿ? ಕನ್ಸ್ಯೂಮರ್ ಈಸ್ ದ ಕಿಂಗ್, ರಾಜನ ರೂಪದಲ್ಲಿ ನಾವು ನೋಡ್ತೀವಿ. ಅಂಡ್ ಆಕ್ಯುಪೈ ಎ prime place in the Indian economy. So, consumer regarded as the king and occupies a prime place, important place. But unfortunately, many a time the consumer is neglected in our country. ಗ್ರಾಹಕನನ್ನು ನಾವು ನೆಗ್ಲೆಕ್ಟ್ ಅನ್ನು ಮಾಡ್ತೀವಿ. and we try to exploit, and not only exploit and cheated the consumers, and they suffers, consumer suffers heavily. So then after consumer protection, we discuss about another incident in this chapter is consumer protection. The consumer protection refer to protection to consumers against the exploitation by the producers and traders is called consumer protection. ಯಾವುದಕ್ಕೆ ನಾವು ಗ್ರಾಹಕ ರಕ್ಷಣೆ ಅಂತ ಕರಿತೀವಿ, ಗ್ರಾಹಕನ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ಕರಿತೀವಿ. ಆಗ ನಾವು ಹೇಳಬೇಕಾಗುತ್ತೆ ಟು ಪ್ರೊಟೆಕ್ಷನ್ ಟು ಕನ್ಸ್ಯೂಮರ್, ಟು ಪ್ರೊಟೆಕ್ಷನ್ ಟು ಕನ್ಸ್ಯೂಮರ್ಸ್ ಅಗೇನೆಸ್ಟ್ ದ ಎಕ್ಸ್ಪ್ಲಾಯಿಟೇಷನ್ ಬೈ ದ ಪ್ರೊಡ್ಯೂಸರ್ಸ್ ಅಂಡ್ ದ ಟ್ರೇಡರ್ಸ್. ಪೂರೈಕೆದಾರರು ಮತ್ತು ವ್ಯಾಪಾರಿಗಳಿಂದ ಗ್ರಾಹಕನಿಗೆ ಆಗ್ತಕ್ಕಂತಹ ಶೋಷಣೆಯನ್ನು ತಡೆಗಟ್ಟುವುದನ್ನು ನಾವೇನಂತ ಕರಿತೀವಿ? ಕನ್ಸ್ಯೂಮರ್ ಪ್ರೊಟೆಕ್ಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್? ರಿಮೆಂಬರ್, ಟು ಪ್ರೊಟೆಕ್ಷನ್ ಟು ಕನ್ಸ್ಯೂಮರ್ಸ್ against the exploitation by the producers and the traders is called consumer protection. So there is a great need. ಇವತ್ತು ಸಾಕಷ್ಟು ಅವಶ್ಯಕತೆ ಇದೆ. There is a great need ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಇವತ್ತು ನಮ್ಮ ದೇಶದಲ್ಲಿ ಗ್ರಾಹಕನ ರಕ್ಷಣೆಗೆ ಸಾಕಷ್ಟು ಅವಶ್ಯಕತೆ ಇದೆ. ಇಟ್ಸ್ ವೆರಿ ಎಸೆನ್ಷಿಯಲ್. ಗ್ರೇಟ್ ನೀಡ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್. ಗ್ರಾಹಕನ
ಆಸಕ್ತಿಗಳನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೋಸ್ಕರವಾಗಿ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ ರೈಟ್ಸ್ ಆರ್ ಅಸ್ಯೂರ್ಡ್. ಸರ್ಕಾರ ಏನು ಮಾಡಿದೆ, ಗ್ರಾಹಕನಿಗೆ ಅನೇಕ ಹಕ್ಕುಗಳನ್ನು ಕೊಟ್ಟಿದೆ. ಯಾವುದು ಸರ್ಕಾರ ಪ್ರೊವೈಡ್ ಸೋ ಮೆನಿ ರೈಟ್ಸ್. ಎಸ್, ಫಸ್ಟ್ ಒನ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಗ್ರಾಹಕ ರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ರಿಮೆಂಬರ್, the consumer protection or consumer movements were started by a few people. Remember, in our country, consumer movements, grahaka ಚಳುವಳಿಗಳು, so were started a few people who suffer on account of regular exploitation by traders. Regular exploitation by traders, they started consumer movements in our country. ಯಾವ ವ್ಯಕ್ತಿಗಳು? ಸೊ ಇಲ್ಲಿ ಪೂರೈಕೆದಾರರಿಂದ ನಷ್ಟವನ್ನು, ಶೋಷಣೆಯನ್ನು ಅನುಭವಿಸ್ತಾ ಇದ್ರು. ಅಂಥವ್ರು ಏನು ಮಾಡ್ತಾರೆ, ಕನ್ಸ್ಯೂಮರ್ ಮೂಮೆಂಟ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಇನ್ ಅವರ್ ಕಂಟ್ರಿ. Consumer movements were started by a few people. The people suffer an account of regular exploitation of traders. ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ. A few are mentioned in first paragraph of our lesson. Now we already discussed who started consumer movements in our country. We already discussed. Such movements brought pressure on government. ಆ ಚಳುವಳಿಗಳು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುತ್ತೆ. Such movements brought pressure on government and alerted it to formulation a new act to safeguard the interest of consumer. All the movements put pressure on government. ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುತ್ತೆ. ಏನಂತ ಇಲ್ಲಿ ಮುಖ್ಯವಾಗಿ formulate new acts to safeguard the interests of consumers. In the last 5 decades, ಈ ಕಳೆದ ಐದು ದಶಕಗಳಂದ್ರೆ 50 ವರ್ಷಗಳಲ್ಲಿ, more than 30 acts, 30ಕ್ಕಿಂತಲೂ ಹೆಚ್ಚು ಆಕ್ಟ್ಸ್ಗಳು ಏನಾಗಿದೆ ಇಲ್ಲಿ ಮುಖ್ಯವಾಗಿ have been implemented. For example, ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ಸ್, ಒಂದು ಆ್ಯಕ್ಟ್ ಇದು. ಯಾವುದು? ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ಸ್, ಅವಶ್ಯಕ ವಸ್ತುಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಹಕ್ಕು. ವೆಯ್ಟ್ ಆ್ಯಂಡ್ ಮೆಜರ್ಸ್ ಆಕ್ಟ್, ತೂಕವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಕಾಯ್ದೆ. ಆಕ್ಟ್ ಎಗೇನೆಸ್ಟ್ ಅಡಲ್ಟರೇಷನ್ ಆಫ್ ಫುಡ್ ಆರ್ಟಿಕಲ್ಸ್, ಆಹಾರ ಧಾನ್ಯಗಳನ್ನು ಕಲಬೆರಕೆ ಮಾಡಿಕೊಳ್ತಕ್ಕಂಥ ಅಡಲ್ಟರೇಷನ್, ಅದು ಆಕ್ಟ್ ಇದೆ. ದೆನ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಗ್ರಾಹಕ ಹಿತರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, implemented in the year of 1986. It is one of the significant step. So in this direction, here there is an important question. Consumer Protection Act was brought forward in the year of dash. In the year of 1986, Consumer Protection Act came into existence or came forward
So it is one of the important work done by our government. 1986, the Consumer Protection Act was implemented by government in the year of 1986. Then World Consumers Day. We discuss about World Consumers Day. ಜಗತ್ತಿನ ಗ್ರಾಹಕ ದಿನ ಅಂತೇಳಿ ಒಂದು ದಿವಸವನ್ನು ಕರೀತಾರೆ. ಯಾವ ದಿವಸವನ್ನು ಕರೀತಾರೆ ಅಂತ ನಾವು ನೋಡ್ತಾ ಹೋದಾಗ, ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಕನ್ಸ್ಯೂಮರ್ ಮೂಮೆಂಟ್, ಪ್ರಪಂಚದ ಗ್ರಾಹಕರ ಚಳುವಳಿಯಲ್ಲಿ, ಸೊ ಮಾರ್ಚ್ 15 ಆಫ್ ಎವ್ರಿ ಇಯರ್, ರಿಮೆಂಬರ್, March 15, 1962 is one of an important day in the history of world consumers movement. March 15th, 1962 so is an important day. Why? Because on that day the present American president, during the time of 1962, the present president John F. Kennedy gave the American consumers, Americada ಗ್ರಾಹಕರಿಗೆ 4 basic rights are given by John F. Kennedy. On March 15, 1962, the American President John F. Kennedy provide or gave the American consumers 4 basic rights. First one is right to safety. Second one is right to choose. ಅಂದರೆ ಮೊದಲನೇದಾಗಿ ರೈಟ್ ಟು ಸೇಫ್ಟಿ ಅಂದರೆ ಸುರಕ್ಷಿತವಾಗಿರ್ತಕ್ಕಂಥ ಹಕ್ಕು. ರೈಟ್ ಟು ಚೂಸ್, ಆಯ್ಕೆ ಮಾಡಿಕೊಳ್ತಕ್ಕಂಥ ಹಕ್ಕು. ಮೂರನೇದಾಗಿ ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿನ ಪಡ್ಕೊಳ್ತಕ್ಕಂಥ ಹಕ್ಕು. ಆ್ಯಂಡ್ ಫೋರ್ತ್ ಒನ್ ಈಸ್ ರೈಟ್ ಟು ಇಯರ್ಡ್, ಕೇಳಿಸುವ, ಆಲಿಸುವ ಹಕ್ಕನ್ನು ಕೊಡ್ತಾರೆ. ಯಾರು? ಜಾನ್ ಎಫ್ ಕೆನಡಿ. ಆನ್ ಮಾರ್ಚ್ 15, 1962, American President John F. Kennedy gave 4 basic rights to American consumers. First one is right to safety. Second one is right to choose. Third one is right to information. And fourth one is right to heard. For this reason, ಆ ಕಾರಣಕ್ಕಾಗಿ ಮಾರ್ಚ್ 15th ಆಫ್ ಎವ್ರಿ ಇಯರ್, ಮಾರ್ಚ್ 15th ಆಫ್ ಎವ್ರಿ ಇಯರ್ ಈಸ್ ಸೆಲೆಬ್ರೇಟೆಡ್ ಆಸ್ ದ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ. ಮಾರ್ಚ್ 15th ಆಫ್ ಎವ್ರಿ ಇಯರ್ is celebrated as World Consumers Day. Then, what are the major objectives of the Act? Act means Consumer Protection Act. ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು ಏನಪ್ಪ? What are the major objectives of Consumers Protection Act? Point number 1. The Act accords given importance for safety and quality. ರಕ್ಷಣೆ ಮತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಸೇಫ್ಟಿ ಆ್ಯಂಡ್ ಕ್ವಾಲಿಟಿ. ಸೆಕೆಂಡ್ ಆಬ್ಜೆಕ್ಟ್ ಈಸ್ ಅವಾಯ್ಡಿಂಗ್ production and sale of dangerous goods. Avoiding,
ನಿಲ್ಲಿಸ್ತಕ್ಕಂಥದ್ದು. ಏನನ್ನ? ಪ್ರೊಡಕ್ಷನ್ ಅಂಡ್ ಸೇಲ್, ಉತ್ಪಾದನೆ ಮತ್ತು ಮಾರಾಟ. ಯಾವ ವಸ್ತುಗಳು? ಡೇಂಜರಸ್ ಗೂಡ್ಸ್, ಅವಾಯ್ಡಿಂಗ್ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್. Third objective of our Consumer Protection Act is prevention of trade malpractice. ವ್ಯಾಪಾರದಲ್ಲಿ ಆಗ್ತಕ್ಕಂತಹ ವಂಚನೆ, ದ್ರೋಹ, ಮಾಲ್ ಪ್ರಾಕ್ಟೀಸ್ ಇನ್ ದ ಮಾರ್ಕೆಟ್, ಮಾರುಕಟ್ಟೆಗಳಲ್ಲಾಗ್ತಕ್ಕಂಥ ವಂಚನೆ, ದ್ರೋಹಗಳನ್ನು ಪ್ರಿವೆಂಟ್ ಮಾಡ್ತಕ್ಕಂಥ, ತಡೆಗಟ್ಟತಕ್ಕಂಥ ಉದ್ದೇಶ ಇದೆ. Then another important objectives of Consumer Protection Act is supervision on, ಮೇಲ್ವಿಚಾರಣೆ ಮಾಡಿಕೊಳ್ತಕ್ಕಂಥದ್ದು. ಯಾವುದರ ಮೇಲೆ? ಆನ್ ಕ್ವಾಲಿಟಿ, ವಸ್ತುವಿನ ಗುಣಮಟ್ಟದ ಮೇಲೆ ಮೇಲ್ವಿಚಾರಣೆ ಮಾಡತಕ್ಕಂಥದ್ದು. ಮಾರುಕಟ್ಟೆಗೆ ಬಂದಿರತಕ್ಕಂಥ ವಸ್ತು ಗುಣಮಟ್ಟದ್ದೇ ಅನ್ನೋದನ್ನು ಚೆಕ್ ಮಾಡ್ತಕ್ಕಂಥದ್ದು. ಕ್ವಾಲಿಟಿ, ವೆಯ್ಟ್ಸ್, ಮೆಜರ್ಸ್ ಅಂಡ್ ಪ್ರೈಸ್, ತೂಕ, ಅಳತೆ ಬಟ್ಟುಗಳನ್ನು ಮತ್ತು ಬೆಲೆಯನ್ನು ಏನು ಮಾಡುತ್ತೆ? ಸೂಪರ್ವಿಷನ್ ಮಾಡುತ್ತೆ. ಯಾವುದು? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ದೆನ್ ಕಾಂಪನ್ಸೇಟಿಂಗ್, ಪರಿಹಾರ ಕೊಡುತ್ತೆ. ಕಾಂಪನ್ಸೇಟಿಂಗ್ ಯಾರಿಗೆ? ದ ಕನ್ಸ್ಯೂಮರ್ ಇನ್ ಕೇಸ್, ಗ್ರಾಹಕನಿಗೆ ಪರಿಹಾರವನ್ನು ಕೊಡುತ್ತೆ. ಯಾವಾಗ? ಇನ್ ಕೇಸ್ ಎನಿ ಪ್ರಾಬ್ಲಮ್ಸ್ ಅರೈಸಿಂಗ್ ಆಸ್ ದ ರಿಸಲ್ಟ್ ಆಫ್ ಟ್ರೇಡ್, ವ್ಯಾಪಾರದ ಫಲಿತಾಂಶದಿಂದಾಗಿ ಎನಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೆ ಕಾಂಪನ್ಸೇಟ್ ಮಾಡುತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ದೆನ್ ಅನದರ್ ಒನ್ ಈಸ್ ಕ್ರಿಯೇಟಿಂಗ್ ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸುತ್ತೆ. ಕ್ರಿಯೇಟಿಂಗ್ ಅವೇರ್ನೆಸ್ ಟು ದ ಕನ್ಸ್ಯೂಮರ್ಸ್, ಗ್ರಾಹಕನಿಗೆ ಜಾಗೃತಿಯನ್ನು ಮೂಡಿಸುತ್ತೆ. ಥ್ರೂ ಕನ್ಸ್ಯೂಮರ್ ಎಜುಕೇಷನ್, ಗ್ರಾಹಕ ಶಿಕ್ಷಣದ ಮುಖಾಂತರವಾಗಿ ಗ್ರಾಹಕನಿಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಅವರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ದೆನ್ ಅನದರ್ ಒನ್ ಈಸ್ ಟೋಟಲಿ, ನಾವು ಒಟ್ಟಾಗಿ ಹೇಳೋದ್ರಲ್ಲಿ ಮುಖ್ಯವಾಗಿ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಅವರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಈಸ್ ಟು ಎನ್ಶ್ಯೂರ್ ಕ್ವಾಲಿಟಿ ಗೂಡ್ಸ್, ಗ್ಯಾರಂಟಿಯನ್ನು ಕೊಡ್ತಕ್ಕಂಥದ್ದು. ಯಾವ ಗ್ಯಾರಂಟಿ? ಬೆಟರ್ ಕ್ವಾಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವೀಸಸ್ ಅಟ್ ರೀಸನಬಲ್, ಬಹಳ ಕಡಿಮೆ ಬೆಲೆಗೆ, ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆಗೆ ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ಥ್ರೂ ಹೆಲ್ತಿ ಕಾಂಪಿಟೇಷನ್, ಆರೋಗ್ಯಕರವಾಗಿರ್ತಕ್ಕಂಥ ಪ್ರತಿಸ್ಪರ್ಧಿತನದ ಮುಖಾಂತರವಾಗಿ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎನ್ಶ್ಯೂರ್ ಟು ಅವರ್ ಕನ್ಸ್ಯೂಮರ್ಸ್ to provide better quality of goods and service at reasonable price and also through the healthy competition. Remember, the Consumer Protection Act extends to the whole of India ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್. ನಮ್ಮ ಇಡೀ ಭಾರತಾದ್ಯಂತ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಕ್ಸ್ಟೆಂಡ್ ಆಗಿದೆ. ಎಕ್ಸೆಪ್ಟ್, ಯಾವುದನ್ನು ಹೊರತುಪಡಿಸಿ, ಜಮ್ಮು ಅಂಡ್ ಕಾಶ್ಮೀರ್ ಇಟ್ ಅಪ್ಲೈ ಟು ಆಲ್ ಗೂಡ್ಸ್ ಅಂಡ್ ಸರ್ವಿಸ್, ಎಲ್ಲ ವಸ್ತುಗಳ ಮೇಲೆ, ಸೇವೆಗಳ ಮೇಲೆ ಇದು ಅನ್ವಯಿಸುತ್ತೆ. ರಿಮೆಂಬರ್, ದ ಆ್ಯಕ್ಟ್ ಪ್ರಮೋಟ್ಸ್ ದ ರೈಟ್ಸ್ ಟು ದ ಕನ್ಸ್ಯೂಮರ್ಸ್ ಸತ್ಯ. ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಗ್ರಾಹಕನಿಗೆ ಕೆಲವು ಹಕ್ಕುಗಳನ್ನು ಕೊಟ್ಟಿದೆ. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರೊವೈಡ್ಸ್ some of the rights to its
ಕನ್ಸ್ಯೂಮರ್ಸ್. ಹಾಗಾದರೆ ಮುಖ್ಯವಾಗಿ ಸೊ ಫಸ್ಟ್ ರೈಟ್ ಯಾವುದಪ್ಪ ಅಂದ್ರೆ ಮುಖ್ಯವಾಗಿ ರೈಟ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ಮಾರ್ಕೆಟಿಂಗ್ ಗೂಡ್ಸ್. ಪ್ರತಿಯೊಬ್ಬ ಗ್ರಾಹಕನಿಗೆ ಒಂದು ಹಕ್ಕು ಇದೆ. ಯಾವ ಹಕ್ಕು ಅದು? ರೈಟ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ದ ಮಾರ್ಕೆಟಿಂಗ್ ಗೂಡ್ಸ್. ಮಾರುಕಟ್ಟೆಯ ವಸ್ತುಗಳ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಹಕ್ಕಿದೆ. ಬೆಟರ್ ಕ್ವಾಲಿಟಿ ಇಲ್ಲ ಅಂದರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಹಕ್ಕನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಗ್ರಾಹಕನಿಗೆ ಕೊಟ್ಟಿದೆ. ಪಾಯಿಂಟ್ ನಂಬರ್ 1 ಈಸ್ ದ ರೈಟ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ದ ಮಾರ್ಕೆಟಿಂಗ್ ಗೂಡ್ಸ್ ವಿಚ್ ಆರ್ hazardous ಟು ದ ಲೈಫ್ ಆ್ಯಂಡ್ ಪ್ರಾಪರ್ಟಿ ಆಫ್ ಕನ್ಸ್ಯೂಮರ್. ನೋಡಿ, ಯಾವುದೇ ಒಂದು ವಸ್ತು ಗ್ರಾಹಕನ ಜೀವನಕ್ಕೆ ತೊಂದರೆಯನ್ನು ಕೊಡುತ್ತೆ, ಇದರಿಂದ ನಷ್ಟ ಉಂಟಾಗುತ್ತೆ ಅಂದಾಗ ಅದರ ವಿರುದ್ಧ ಧ್ವನಿ ಎತ್ತಕ್ಕಂತಹ ರೈಟ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ದ ಮಾರ್ಕೆಟ್, ದಟ್ ಈಸ್ ದ ಫಸ್ಟ್ ರೈಟ್ ಗಿವನ್ ಬೈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟು ಅವರ್ ಕನ್ಸ್ಯೂಮರ್. Secondly, right to information. Second, our Consumer Protection Act given the second right is right to information. ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟರು. ಏನಪ್ಪ ಅಂದರೆ ಮುಖ್ಯವಾಗಿ ಅಬೌಟ್ ದ ಕ್ವಾಲಿಟಿ, ಒಂದು ವಸ್ತುವಿನ ಗುಣದ ಬಗ್ಗೆ, ಕ್ವಾಂಟಿಟಿ ಆ್ಯಂಡ್ ಪ್ಯೂರಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್, ಇವು 4ಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ಬೋದು ನಾವು. ಅಕಾರ್ಡಿಂಗ್ ಟು ಅವರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಇಟ್ ಗಿವನ್ ಸೆಕೆಂಡ್ ರೈಟ್ ಟು ಇಟ್ಸ್ ಕಸ್ಟಮರ್ಸ್ ಈಸ್ ದ ರೈಟ್ ಟು ಇನ್ಫಾರ್ಮೇಷನ್. ಮಾಹಿತಿ ಪಡ್ಕೊಳ್ಬೋದು. ಯಾವ ಮಾಹಿತಿ? ಇನ್ಫಾರ್ಮೇಷನ್ ಅಬೌಟ್ ದ ಕ್ವಾಲಿಟಿ ಆಫ್ ಗೂಡ್ಸ್, ಕ್ವಾಂಟಿಟಿ ಆಫ್ ಗೂಡ್ಸ್, ಪ್ಯೂರಿಟಿ ಆಫ್ ಗೂಡ್ಸ್ ಆ್ಯಂಡ್ standard of goods, to protect the consumer against the unfair trade practice. ಅಸಮರ್ಪಕವಾಗಿರ್ತಕ್ಕಂಥ ವ್ಯಾಪಾರಿ ಚಟುವಟಿಕೆಗಳನ್ನು ನಿಲ್ಲಿಸಲಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಗಿವನ್ ದ ಸೆಕೆಂಡ್ ರೈಟ್ ಟು ಇಟ್ಸ್ ಕನ್ಸ್ಯೂಮರ್ಸ್. ಫಸ್ಟ್ ಒನ್ ಈಸ್ ದ ರೈಟ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ಮಾರ್ಕೆಟಿಂಗ್ ಗೂಡ್ಸ್, ಒಂದು. ಎರಡನೇದಾಗಿ right to information. Then third one is right to choice. ಪ್ರತಿಯೊಬ್ಬ ಗ್ರಾಹಕನಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಹಕ್ಕಿದೆ. ರೈಟ್ ಟು ಚಾಯ್ಸ್ ಬಗ್ಗೆ ಡಿಸ್ಕಸ್ ಮಾಡಿದಾದ್ರೆ, ವೆನೆವರ್ ಪಾಸಿಬಲ್ ಆಕ್ಸೆಸ್ ಟು ವೆರೈಟಿ ಆಫ್ ಗೂಡ್ಸ್ ಆಟ್ ಕಾಂಪಿಟೇಟಿವ್ ಪ್ರೈಸ್. ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಒಂದು ವಸ್ತುವಿಗೆ ಬದಲಿ ವಸ್ತುವನ್ನು ಕೊಂಡ್ಕೊಳ್ತಕ್ಕಂಥ ಚಾಯ್ಸ್ ಯಾರಿಗಿದೆ? ಗ್ರಾಹಕನಿಗಿದೆ. ನಮಗೆ ಗೋಲ್ಡ್ ವಿನ್ನರ್ ಎಣ್ಣೆ ಬೇಡ ಅಂದರೆ ಸನ್ಫ್ಲವರ್ ಅನ್ನು ತಗೊಳ್ಬೋದು. ಸನ್ಫ್ಲವರ್ ಬೇಡ ಅಂದರೆ ಈ ರೀತಿಯಲ್ಲಿ ದೇರ್ ಇಸ್ ಎ ಲಾಟ್ ಆಫ್ ವೇರಿಯೇಷನ್ಸ್. ಸೊ ದ ರೈಟ್ ಟು ಚಾಯ್ಸ್ ಈಸ್ ಆಲ್ಸೋ ದ ಥರ್ಡ್ ಇಂಪಾರ್ಟೆಂಟ್ ರೈಟ್ ಗಿವನ್ ಬೈ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟು ಇಟ್ಸ್ ಕನ್ಸ್ಯೂಮರ್ಸ್. ದೆನ್ ಫೋರ್ತ್ ಒನ್ ಈಸ್ ರೈಟ್ ಟು ಬಿ ಇಯರ್ಡ್. ಕೇಳುವ ಹಕ್ಕಿದೆ. ನಮಗೆ ಪ್ರತಿಯೊಬ್ಬ ಗ್ರಾಹಕನಿಗೆ ರೈಟ್ ಟು ಇಯರ್ಡ್. ಹಾಗಂದ್ರೆ ಏನಪ್ಪ ಅಂದ್ರೆ ಮುಖ್ಯವಾಗಿ ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಟು ಬಿ ಇಯರ್ಡ್ ವಿತ್ ಡ್ಯೂ ಕನ್ಸಿಡರೇಷನ್. ಅಂದರೆ ಒಬ್ಬ ಗ್ರಾಹಕನಿಗೆ ಯಾವ ವಸ್ತುಗಳನ್ನು ಕೇಳ್ತಕ್ಕಂಥದ್ದನ್ನು ಮನ್ನಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರೊಡ್ಯೂಸರ್ಸ್ ಆರ್ ಟ್ರೇಡರ್ಸ್ ಕರ್ತವ್ಯ ಅಂತೇಳಿ. So right to eared, that is the fourth right given to its consumers. Then right to seek redressal against the, ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಏನು ಮಾಡಬಹುದು ಅಂದರೆ ಅಪೋಸ್ ಮಾಡ್ತಕ್ಕಂಥ, ವಿರೋಧಿಸ್ತಕ್ಕಂಥ. ಯಾವುದದು ಇಲ್ಲಿ ಮುಖ್ಯವಾಗಿ ದ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆರ್ ಅನ್ಸ್ಕ್ರಪ್ಲೆಸ್ ಎಕ್ಸ್ಪ್ಲಾಯ್ಟೇಷನ್ಸ್ ಆದಾಗ, ಸೊ ಅದನ್ನು ಕೇಳ್ತಕ್ಕಂತಹ ಯಾವ ಹಕ್ಕು? ರೈಟ್ ಟು ಸೀಕ್ ರೆಡ್ರೆಸಲ್ ಅಗೇನೆಸ್ಟ್ ದ ಅನ್ಫೇರ್ ಟ್ರೇಡ್. ಅಸಮರ್ಪಕವಾಗಿರ್ತಕ್ಕಂಥ ಒಂದು ವ್ಯಾಪಾರವನ್ನು
ದೆನ್ ಪ್ರಾಕ್ಟೀಸಸ್ ಆಫ್ ಸ್ಕರ್ಪ್ಲೆಸ್ ಎಕ್ಸ್ಪ್ಲಾಯ್ಟೇಷನ್, ಅಸಮರ್ಪಕ ಶೋಷಣೆಯನ್ನು ವಿರೋಧ ಮಾಡ್ತಕ್ಕಂಥ ಒಂದು ಹಕ್ಕನ್ನು ನಮಗೆ ಕೊಟ್ಟಿದೆ. ದೆನ್ ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್, ಪ್ರತಿಯೊಬ್ಬ ಗ್ರಾಹಕನು ಸಹ ಮುಖ್ಯವಾಗಿ ಗ್ರಾಹಕರ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತ ಒಂದು ಹಕ್ಕನ್ನು ಕೊಟ್ಟಿದೆ. ಕನ್ಸ್ಯೂಮರ್ ಎಜುಕೇಷನ್, ದ ಕನ್ಸ್ಯೂಮರ್ಸ್ ಆರ್ ಟು ಬಿ ಎಜುಕೇಟೆಡ್ ಅಬೌಟ್ ದೇರ್ ರೈಟ್ಸ್. ನಮಗೇನು ಹಕ್ಕುಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಜಾಗೃತರಾಗಬೇಕು. ಅಂದರೆ ವಿ ಗೈನ್ ಕನ್ಸ್ಯೂಮರ್ ಎಜುಕೇಷನ್. ದೆನ್ ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್, ಮತ್ತೊಂದು ಹಕ್ಕೇನು ಕೊಟ್ಟಿದೆ, ಎಲ್ಲಾದರೂ ಗ್ರಾಹಕನಿಗೆ ಶೋಷಣೆ ಆಗ್ತಾ ಇದೆ ಅಂದರೆ ಇಟ್ಸ್ ಅವರ್ ಡ್ಯೂಟಿ ಟು ಸ್ಟಾಪ್ ದಟ್ ಎಕ್ಸ್ಪ್ಲಾಯ್ಟೇಷನ್. ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್. ದೆನ್ ಅನದರ್ ಒನ್ ಈಸ್ ರೈಟ್ ಟು healthy environment, that is right to healthy environment, that is good physical environment to enhance the quality of their life. Right to healthy environment, ಪ್ರತಿಯೊಬ್ಬರಿಗೂ ಸಹ ಮುಖ್ಯವಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಒಂದು ಪರಿಸರವನ್ನು ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆ. ದಟ್ ಈಸ್ ಗುಡ್ ಟು ಫಿಸಿಕಲ್ ಎನ್ವಿರಾನ್ಮೆಂಟ್ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ಲೈಫ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ರೈಟ್ಸ್ ಗಿವನ್ ಬೈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟು ಅವರ್ ಕನ್ಸ್ಯೂಮರ್ಸ್. ರಿಮೆಂಬರ್, the Consumer Protection Act provide for the establishment of Central Protection Council. Remember, Consumer Protection Act providing for establishment of, ನಮಗೆ ಇವತ್ತು ಗ್ರಾಹಕ ರಕ್ಷಣಾ ಕಾಯ್ದೆ ಏನು ಮಾಡಿದೆ, ಅವಕಾಶ ಮಾಡಿಕೊಟ್ಟಿದೆ. ಏನಕ್ಕೆ ಅಂದರೆ to establishment of Central Protection Council at national level. ರಾಷ್ಟ್ರೀಯ ಮಟ್ಟದಲ್ಲಿ ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ at national level, and in state level, State Consumer Protection Council. State Consumer Protection Council in at state level, District Consumer Protection Council at district level, and so these are the district level ಅಲ್ಲಿ ಯಾವುದಿದೆ, District Consumer Protection Council level. So these councils are formed in accordance with the jurisdiction and the ministry in charge of consumer affairs at central government. So he is the chairman. Central government ಇರತಕ್ಕಂಥ ಯಾವ ವಿಭಾಗ, ಸೆಂಟ್ರಲ್, in charge of Central Consumer Affairs Minister is the chairman of the National Council. Minister in charge of Constituent Affairs in the state level. Then the District Commissioner, DC, is the chairman of the District Consumer Council. Then after, consumer disputes redressal agencies. ಯಾರು ಈ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ಗಳನ್ನು ಸಾಲ್ವ್ ಮಾಡ್ತಾರೆ, ಯಾರ ಜವಾಬ್ದಾರಿ? ಹಾಗೆ ನೋಡ್ತಾ ಹೋದಾಗ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟಿವಿಟೀಸ್ or the Consumer Protection Act
provide for a the Consumer Protection Act provides for the establishment of consumers disputes redressal agencies such as ಈ ಕೆಳಕಂಡಂತೆ ಕೆಲವು ಏಜೆನ್ಸೀಸ್ಗಳು ಕನ್ಸ್ಯೂಮರ್ಸ್ ಡಿಸ್ಪ್ಯೂಟ್ಸ್ಗಳನ್ನು ಸಾಲ್ವ್ ಮಾಡುತ್ತೆ. ಮೊದಲನೇದಾಗಿ ಡಿಸ್ಟ್ರಿಕ್ಟ್ ಫೋರಂ, ಸ್ಟೇಟ್ ಕಮಿಷನ್, then National Commission. These three agencies try to solve the consumer disputes. District Forum Vedike, then State Council, then National Council try to solve the disputes arises in the consumer court. Very firstly, we try to discuss about district forum. ಜಿಲ್ಲಾ ವೇದಿಕೆ ಅಂತೇಳಿ ಬರುತ್ತೆ. ಅದನ್ನು ನಾವು ನೋಡ್ತಾ ಹೋದಾಗ ದೇರ್ ಶಲ್ ಬಿ ಫೋರಮ್ ಇನ್ ಈಚ್ ಡಿಸ್ಟ್ರಿಕ್ಟ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ಫೋರಮ್ ಇರುತ್ತೆ. ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಡಿಸ್ಟ್ರಿಕ್ಟ್ ಫೋರಮ್ ಈಸ್ ದೇರ್. ಹಾಗಾದ್ರೆ ಅಲ್ಲಿ ಯಾರು ಇರ್ತಾರೆ ಅಂದರೆ ಎ ಕ್ವಾಲಿಫೈಡ್, ಯೋಗ್ಯನಾಗಿರ್ತಕ್ಕಂಥ ಕ್ವಾಲಿಫೈಡ್ ಡಿಸ್ಟ್ರಿಕ್ಟ್ ಜಡ್ಜ್, ನಾಮಿನೇಟೆಡ್ ಬೈ ಸ್ಟೇಟ್ ಗವರ್ನಮೆಂಟ್, ಸರ್ಕಾರ, ರಾಜ್ಯ ಸರ್ಕಾರ ನಾಮ ನಿರ್ದೇಶನ ಮಾಡಿರ್ತಕ್ಕಂಥ, ನೇಮ್ಸ್ ಇರ್ತಕ್ಕಂಥ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಇರ್ತಾರೆ. ದೆನ್ that person is presided over the deliberations, all activities going under the presidency of that judge. It entertains, ಇದು ನೋಡಿಕೊಳ್ಳುತ್ತೆ ಏನನ್ನ, ಕಂಪ್ಲೇಂಟ್ ವೇರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವೀಸಸ್. ಅಲ್ಲಿ ಬಂದಿರತಕ್ಕಂತಹ ಕಂಪ್ಲೇಂಟು ಎಷ್ಟು ಹಣವನ್ನು ಮೀರಿರಬಾರ್ದು ಡಿಸ್ಟ್ರಿಕ್ಟ್ ಫೋರಮ್ಗೆಲ್ಲ ಅಂದರೆ, ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವೀಸಸ್ ಈಸ್ ಲೆಸ್ ದ್ಯಾನ್ 20 lakhs, 20 ಲಕ್ಷಕ್ಕಿಂತ ಕಡಿಮೆ ಒಂದು ಹಣದ ಮೌಲ್ಯವನ್ನು ಹೊಂದಿರತಕ್ಕಂಥ ಆಲ್ ಕೇಸಸ್ ಆರ್ ಸಾಲ್ವ್ಡ್ ಇನ್ ಡಿಸ್ಟ್ರಿಕ್ಟ್ ಫೋರಮ್. ರಿಮೆಂಬರ್, ಸೊ ದಿಸ್ ಡಿಸ್ಟ್ರಿಕ್ಟ್ ಫೋರಮ್ entertains the complaint, so where the value of goods and service is less than 20 lakhs, there shall be 2 members along with the district judge, 2 members of whom one shall be a woman. ಇನ್ನೂ ಇಬ್ರು ಸದಸ್ಯರಿರ್ತಾರೆ. ಒಬ್ಬರು ಜೆಂಟ್ಸ್ ಅಂಡ್ ಅನದರ್ ಒನ್ ಈಸ್ ಲೇಡೀಸ್. 2 other members, one of member is woman. So secondly we discuss about the state commission, Rajya Ayoga. So a person who is or has been a ಕೋರ್ಟ್ ಜಡ್ಜ್, ಇಟ್ಸ್ ಪ್ರೆಸಿಡೆಂಟ್. ಹೈಕೋರ್ಟಿನ ಜಡ್ಜು ಇದರ ಪ್ರೆಸಿಡೆಂಟ್ ಆಗಿರ್ತಾನೆ. ಡಿಸ್ಟ್ರಿಕ್ಟ್ ಜಡ್ಜು ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಇರ್ತಾರೆ. ಓಕೆ. ಇನ್ನು ಸ್ಟೇಟ್ ಕಮಿಷನ್ನಲ್ಲಿ ಎ ಪರ್ಸನ್ ಹೂ ಈಸ್ ಎ ಹೈಕೋರ್ಟ್ ಜಡ್ಜ್ ಈಸ್ ದ ಪ್ರೆಸಿಡೆಂಟ್ ಆಫ್ ಸ್ಟೇಟ್ ಕಮಿಷನ್. ದೇರ್ ಶಲ್ ಬಿ 2 other eminent members along with the High Court judge, 2 other eminent members
ಹೂ ಹ್ಯಾವ್ ಅಡಿಕ್ವೇಟ್ ನಾಲೆಡ್ಜ್, ತುಂಬಾ ಜ್ಞಾನವನ್ನು ಹೊಂದಿರತಕ್ಕಂಥ, ಯಾವುದು ರಿಲೇಟಿಂಗ್ ಟು ಕನ್ಸ್ಯೂಮರ್ ಅಫೇರ್ಸ್, ಗ್ರಾಹಕರ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿರತಕ್ಕಂಥ ಎಮಿನಿಯಂಟ್ ಮೆಂಬರ್ಸ್ ಆಲ್ಸೋ ದೇರ್. ದಿಸ್ ಸ್ಟೇಟ್ ಕೌನ್ಸಿಲ್ ಆರ್ ಕಮಿಷನ್ ಎಂಟರ್ಟೈನ್ ದ ಕಂಪ್ಲೇಂಟ್. ಇದು ಎಷ್ಟು ಮೌಲ್ಯದ ಕಂಪ್ಲೇಂಟ್ಸ್ಗಳನ್ನು ಡೀಲ್ ಮಾಡುತ್ತೆ. ಇಟ್ ಆಲ್ಸೋ ಎಂಟರ್ಟೈನ್ಸ್ ಕಂಪ್ಲೇಂಟ್ ಆಫ್ exceeding rupees 20 lakh but not more than a crore. More than 20 lakh, less than crore, 20 ಲಕ್ಷದ ಮೇಲೆ, 1 ಕೋಟಿಯ ಒಳಗಿರ್ತಕ್ಕಂಥ all disputes are solved in this state commission. Then after, third one is a national commission, ರಾಷ್ಟ್ರೀಯ ಆಯೋಗ. ಸೊ ಇಟ್ ಈಸ್ ಹೆಡೆಡ್ ಬೈ, ಯಾರು ಇರ್ತಾರೆ ಇಲ್ಲಿ ಅಂದರೆ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಜಡ್ಜ್ ಈಸ್ ದ ಪ್ರೆಸಿಡೆಂಟ್ ಆಫ್ ನ್ಯಾಷನಲ್ ಕಮಿಷನ್. ಸೊ ಟು ಬಿ ಅಪಾಯಿಂಟೆಡ್ ಬೈ ದಿಸ್ ಜಡ್ಜ್ ಅಪಾಯಿಂಟೆಡ್ ಬೈ central government as the president. The judge who is in Supreme Court is appointed as the president by central government. So there shall be 4 other members. ಇಲ್ಲಿ ನೋಡಿ 4 ಜನ ಸದಸ್ಯರು, ಮೇಲೆ 2 ಅಲ್ಲಿ 2 ಬಿಡಿ, ಬಟ್ ಇಲ್ಲಿ 4 other members. So, are eminence, integrity and standing of them, one shall be, among the 4 members, one shall be a woman. National Commission shall dispose of any complaints where the claim shall exceeds 1 crore. 1 ಕೋಟಿಯ ನಂತರದ ಯಾವುದೇ ಎಂತಹ ರೀತಿಯ ವಾದ ವಿವಾದಗಳನ್ನು ದಿಸ್ ಕೋರ್ಟ್, ದಿಸ್ ಕಮಿಷನ್ ಟ್ರೈ ಟು ಸಾಲ್ವ್. ಸೊ ದೆನ್ ಆಫ್ಟರ್ we try to discuss about the methods to be followed. The methods to be followed to file a case in consumer court. ಈಗ ನಮಗೆ ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಆಗಿದೆ, ನಾವು ಕೊಂಡು ತಂದಿರತಕ್ಕಂಥ ವಸ್ತು ಬೆಟರ್ ಕ್ವಾಲಿಟಿ ಅಲ್ಲ, ತಂದು ಒಂದು 15 ದಿವಸದೊಳಗೆ ಕೆಟ್ಟು ಹೋಗಿದೆ. ಸರಿ, ಈಗ ನಾವು ಒಂದು ಕಂಪ್ಲೇಂಟನ್ನು ಕೊಡಬೇಕು. ಯಾರಿಗೆ? ಕನ್ಸ್ಯೂಮರ್ ಕೋರ್ಟ್ಗೆ ನಾವು ಕಂಪ್ಲೇಂಟನ್ನು ಕೊಡಬೇಕು. ಹಾಗಾದರೆ ಏನೇನು ಮೆಥಡ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕು? Point number 1, there is no prescribed pro forma to file a case. ಮೊದಲನೇದಾಗಿ ಇಂಥದೇ ಫಾರ್ಮೆಟಲ್ಲಿ ನಾವು ಫೈಲನ್ನು ಅಥವಾ ಕೇಸನ್ನು ಕೊಡಬೇಕು ಅಂತ ಏನಿಲ್ಲ. ಇದೇ ಫಾರ್ಮೆಟಲ್ಲಿ ನಾವು ಫಾರ್ಮನ್ನು ಫಿಲ್ ಮಾಡಬೇಕು, ಸೈನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಪ್ರಸಂಗ ಇಲ್ಲ. ಪಾಯಿಂಟ್ ನಂಬರ್ 1 ಈಸ್ ದೇರ್ ಈಸ್ ನೋ prescribed pro forma to file a case. ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಫಾರ್ಮೆಟ್ ಏನಿಲ್ಲ. ಸರಿ, ಹಾಗಾದ್ರೆ ಯಾಕೆ ಕೊಡೋದು? ಎರಡನೇದನ್ನು ನೋಡಿದಾಗ ದ ಕಂಪ್ಲೇಂಟ್ ಮೇ ಬಿ ಟೈಪ್ಡ್ ಆರ್, ಸೊ ಹ್ಯಾಂಡ್ ರಿಟರ್ನ್ ಕಂಪ್ಲೇಂಟನ್ನು ನಾವು ಟೈಪ್ ಮಾಡಿ ಕೊಡಬಹುದು. ಇಲ್ಲ ಅಂದರೆ ನಾವು ಬೈ ಹ್ಯಾಂಡೇ ಬರೆದು ಕಂಪ್ಲೇಂಟನ್ನು ಕೊಡಬಹುದು. ಇಂಥದೇ ಫಾರ್ಮೆಟ್ ಇಲ್ಲ ಒಂದೇದು. ಎರಡನೇದಾಗಿ ದ ಕಂಪ್ಲೈಂಟ್ ಮೇ ಬಿ ಟೈಪ್ಡ್ 1 ಆರ್ ಆ್ಯಂಡ್ ರಿಟರ್ನ್. ದೆನ್ ಥರ್ಡ್ ಒನ್, ಮೂರನೇದಾಗಿ ದ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ದ
ನೇಮ್ ಆಫ್ ದ ಪರ್ಸನ್. ಮೊದಲನೇದಾಗಿ ಕಂಪ್ಲೇಂಟಲ್ಲಿ ಏನಿರಬೇಕು, ನಮ್ಮ ಹೆಸರು ಇರಬೇಕಲ್ಲ, ಯಾರ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಥರ್ಡ್ ಒನ್ ಈಸ್ ದ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ದ ನೇಮ್ ಆಫ್ ದ ಪರ್ಸನ್. ಸರಿ, ಕಂಪ್ಲೇಂಟ್ ಫುಲ್ ಅಡ್ರೆಸ್ಸು ಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಟೆಲಿಫೋನ್ ನಂಬರ್ ಬೇಕಾಗುತ್ತೆ. ಇನ್ನು ಫಿಫ್ತ್ ಒನ್ ಇಲ್ಲಿ ಮುಖ್ಯವಾಗಿ ದ ಪರ್ಸನ್ ಆರ್ ಆರ್ಗನೈಜೇಷನ್. ನಾವು ಒಬ್ಬ ವ್ಯಕ್ತಿಯ ವಿರುದ್ಧ ಕಂಪ್ಲೇಂಟನ್ನು ಕೊಡ್ಬೋದು ಅಥವಾ ಒಂದು ಸಂಸ್ಥೆ, ಆರ್ಗನೈಜೇಷನ್. ಸೊ ಹೂಮ್ ದ ಕಂಪ್ಲೇಂಟ್ ಈಸ್ ಮೇಡ್, ಯಾರ ವಿರುದ್ಧವಾಗಿ ನಾವು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನ ಶುಡ್ ಬಿ ಮೆನ್ಷನ್ಡ್, ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಲಿಯರ್ಲಿ ವಿತ್ ಅಡ್ರೆಸ್, ಕ್ಲಿಯರ್ ಆಗಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ ಅಂತ ಬರೀಬೇಕು, ಪ್ಲಸ್ ಅದರ ವಿಳಾಸ, ಸಂಪೂರ್ಣ ವಿಳಾಸವನ್ನು ಬರೀಬೇಕಾಗುತ್ತೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ದ ಪರ್ಸನ್ ಆರ್ ಆರ್ಗನೈಜೇಷನ್ ಅಗೇನೆಸ್ಟ್ whom the complaint is made should be mentioned clearly with address. Then another one is the particular of goods. ಯಾವ ವಸ್ತುವನ್ನು ನಾವು ಕೊಂಡ್ಕೊಂಡಿದ್ವಿ ಅದನ್ನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಬೇಕಾಗುತ್ತೆ. ದ ಪರ್ಟಿಕ್ಯುಲರ್ ಆಫ್ ಗೂಡ್ಸ್ ಬೈ ವಿಚ್ ದ ಲಾಸ್ ಆಸ್ ಇನ್ಕರ್ಡ್. ಯಾವ ವಸ್ತುವಿನಿಂದ ನಿಮಗೆ ಲಾಸ್ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ಅಮೌಂಟ್ ಆಫ್ ಲಾಸ್, ಎಷ್ಟು ಹಣ ಲಾಸ್ ಆಗಿದೆ, 10,000ನೋ 15,000ನೋ 20,000ನೋ 1 ಲಕ್ಷನೋ 2 ಲಕ್ಷನೋ, ಹೀಗೆ ಇಲ್ಲಿ ಮುಖ್ಯವಾಗಿ ಅಮೌಂಟ್ ಆಫ್ ಲಾಸ್ ಶುಡ್ ಬಿ ಸ್ಪೆಸಿಫೈಡ್ ಕ್ಲಿಯರ್ಲಿ, ಕ್ಲಿಯರ್ ಆಗಿ ಎಷ್ಟು ಹಣ ನಷ್ಟ ಆಗಿದೆ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ದ ಬಿಲ್ ಆರ್ ರೆಸಿಪ್ಟ್, ನೋಡಿ ನಾವು ಬಿಲ್ ಅಥವಾ ರೆಸಿಪ್ಟ್ ಕೊಟ್ಟಿರ್ತಾರೆ, ನಮಗೆ ಆ ವಸ್ತುವನ್ನು ತಂದಾಗ ಅಂಗಡಿಯಿಂದ ಬಿಲ್ಲನ್ನು ಕೊಟ್ಟಿರ್ತಾರೆ. ಆ ಬಿಲ್ ಅಥವಾ ರೆಸಿಪ್ಟನ್ನು ಶುಡ್ ಬಿ ಎನ್ಕ್ಲೋಸ್ಡ್ ವಿತ್ ಅವರ್ ಕಂಪ್ಲೇಂಟ್, ನಮ್ಮ ಕಂಪ್ಲೇಂಟ್ ಜೊತೆ ನಾವು ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ದೆನ್ ದೆರ್ ಈಸ್ ನೋ ಫೀ, ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸನ್ನು ಕಟ್ಟೋ ಆಗಿಲ್ಲ ಕಂಪ್ಲೇಂಟನ್ನು ಕೊಡುವಾಗ. ದೆರ್ ಈಸ್ ನೋ ಫೀ ಆರ್ ಸ್ಟ್ಯಾಂಪ್ ಡ್ಯೂಟಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಸರ್ಕಾರಕ್ಕೆ ಕಟ್ಟೋ ಆಗಿಲ್ಲ ಫಾರ್ ದ ಕಂಪ್ಲೇಂಟ್. ದೆನ್ ಫೈನಲಿ ನೋ ಅಡ್ವೊಕೇಟ್, ಯಾವುದೇ ವಕೀಲರು ಬೇಕಾಗಿಲ್ಲ, ನ್ಯಾಯವಾದಿಗಳು ಬೇಕಾಗಿಲ್ಲ ನಮಗೆ, ಅಥವಾ ಲಾಯರ್ಸ್ಗಳು ಬೇಕಾಗಿಲ್ಲ. ಈಸ್ ರಿಕ್ವೈರ್ಡ್, ನೋ advocate or lawyer is required. The consumer, him, itself or herself, ಗಂಡು ಮಗು ಆಗಿದ್ರೆ ಗಂಡು ಮಕ್ಕಳಾಗಿದ್ರೆ itself, ಹೆಣ್ಮಕ್ಕಳಾಗಿದ್ರೆ herself, can argue in front of the court. So these are all the important methods to be followed to file a case in consumer court. Enough. Thank you.